ಸಿನಿಮಾ ಅಂದ್ರೆ ಅದು ಹಾಗೇನೆ. ಚೆನ್ನಾಗಿದ್ರೆ ಗಲ್ಲಾಪೆಟ್ಟಿಗೆ ಭರ್ತಿ ಆಗೋದು ಗ್ಯಾರಂಟಿ. ಇದೀಗ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಸಿನಿಮಾದಲ್ಲೂ ಅದು ನಿಜ ಆಗಿದೆ. ಪುಷ್ಪ 2 ರಿಲೀಸ್ ಆಗಿ ಮುನ್ನುಗ್ತಾ ಇದೆ. ಗಳಿಕೆ ವಿಚಾರದಲ್ಲೂ ಕೂಡ ಚಿತ್ರ ದಾಖಲೆಯನ್ನ ಬರ್ತಿದೆ. ಹೌದು, ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿದೆ. ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ 829 ಕೋಟಿ ರೂಪಾಯಿಗಳನ್ನ ಬಾಚಿಕೊಂಡು ಬೀಗುತ್ತಿದೆ. ಇದು ಅಂತೆಕಂತೆಯ ಸುದ್ದಿಯಂತೂ ಅಲ್ಲ. ಸ್ವತಃ ನಿರ್ಮಾಣ ಸಂಸ್ಥೆಯೇ ಅಧಿಕೃತ ಗಳಿಕೆ ಬಗ್ಗೆ ಘೋಷಣೆಯನ್ನ ಮಾಡಿಕೊಂಡಿದೆ. ರಿಲೀಸ್ ಆಗಿ 3 ದಿನಗಳ ಬಳಿಕ 500 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಅನೌನ್ಸ್ ಮಾಡಿದ್ದಂತಹ ನಿರ್ಮಾಣ ಸಂಸ್ಥೆ ಇದೀಗ 829 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿರುವ ಬಗ್ಗೆ ದೃಢಪಡಿಸಿದೆ. ಇದು ವಿಶ್ವದಾದ್ಯಂತ ಕಂಡ ಗಳಿಕೆಯ ಲೆಕ್ಕವಾಗಿದ್ದು ಸಿನಿಮಾ ಬಹುಭಾಷೆಗಳಲ್ಲಿ ತೆರೆ ಕಂಡಿದೆ. ಸದ್ಯ ಎಲ್ಲಾ ಕಡೆಯಲ್ಲೂ ಕೂಡ ಗಳಿಕೆಯನ್ನ ಲೆಕ್ಕ ಹಾಕಿ ಘೋಷಣೆ ಮಾಡಿರುವಂತಹ ನಿರ್ಮಾಣ ಸಂಸ್ಥೆ 1,000 ಕೋಟಿ ರೂಪಾಯಿ ಗಳಿಕೆ ಕಾಣುತ್ತೆ ಅನ್ನುವಂತಹ ಭರವಸೆಯನ್ನ ಹೊಂದಿದ್ದಾರೆ. ಇದಕ್ಕೆ ಪೂರಕವಾಗಿ ಈಗ 829 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿರುವ ಬಗ್ಗೆ ಹೇಳಿಕೊಂಡಿದೆ. ಅಂದಹಾಗೆ ಪುಷ್ಪ 2 ಬಹುಭಾಷೆಗಳಲ್ಲಿ ಬಿಡುಗಡೆಯಾಗಿದೆ. ಚಿತ್ರದ ಕಲೆಕ್ಷನ್ ಬಗ್ಗೆ ಅಧಿಕೃತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ಸಂಸ್ಥೆ ತಮ್ಮ ಚಿತ್ರತಂಡದ ಜೊತೆಗೆ ಆ ಸಕ್ಸಸ್ ಅನ್ನ ಸಂಭ್ರಮ ಪಡ್ತಾ ಇದೆ. ಅಲ್ಲು ಅರ್ಜುನ್ ನಟನೆ ಹಾಗೂ ಭರ್ಜರಿ ಆಕ್ಷನ್ ಸೀಕ್ವೆನ್ಸ್ ಅವರ ಅಭಿಮಾನಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟವಾಗಿದೆ. ಅತ್ತ ರಶ್ಮಿಕಾ ಮಂದಣ್ಣ ಅವರ ಅಭಿನಯಕ್ಕೂ ಕೂಡ ಫ್ಯಾನ್ಸ್ಗಳು ಜೈ ಅಂತ ಇದ್ದಾರೆ. ಇತ್ತ ಶ್ರೀಲೀಲಾ ಕಿಸ್ಸಿಂಗ್ ಸಾಂಗ್ ಹಾಗೂ ಫಹಾಜ್ ಫಾಸಿಲ್ ಅವರ ಅಬ್ಬರದ ನಟನೆ ಇವೆಲ್ಲವೂ ಕೂಡ ಸಿನಿಮಾದ ಹೈಲೈಟ್. ಸದ್ಯ ಸುಕುಮಾರ್ ನಿರ್ದೇಶನದ ಈ ಒಂದು ಚಿತ್ರ ಎಲ್ಲಾ ವರ್ಗಕ್ಕೂ ಕೂಡ ಇಷ್ಟವಾಗಿದೆ. ನಿರೀಕ್ಷೆಯಂತೆಯೇ ಸಿನಿಮಾ ಯಶಸ್ಸು ಕಂಡು ಮುನ್ನುಗ್ತಾ ಇದೆ. ಗಳಿಕೆಯಲ್ಲೂ ಮುಂದಿನ 1-2 ದಿನಗಳಲ್ಲಿ ದಾಖಲೆ ಬರೆಯುತ್ತದೆ ಅಂತ ಹೇಳಿ ಅಲ್ಲೂ ಫ್ಯಾನ್ಸ್ ಕೂಡ ಬೀಗ ತೊಡಗಿದ್ದಾರೆ. ಅದೇನೇ ಇರಲಿ, ಒಂದೊಳ್ಳೆಯ ಕಮರ್ಷಿಯಲ್ ಸಿನಿಮಾ ಯಾವುದೇ ಇರಲಿ, ಚೆನ್ನಾಗಿದ್ರೆ ಖಂಡಿತ ಜನರು ಒಪ್ತಾರೆ, ಅಪ್ಪುತ್ತಾರೆ ಎನ್ನುವುದಕ್ಕೆ ಈ ಒಂದು ಸಿನಿಮಾ ಕಣ್ಣೆದುರಿಗಿನ ಸಾಕ್ಷಿಯಾಗಿದೆ.